नमस्कार, स्वागत है आपका TB22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की। ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ DK ಶಿವಕುಮಾರ್ ಅವರಿಗೆ ಆರ್ಥಿಕ ಶುಭಾಶಯಗಳು. MB ಪಾಟೀಲ್ ಸಾಹೇಬರಿಗೆ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ, ಸುನಿಲ್ ಗೌಡ ಸಾಹೇಬರಿಗೆ, ಸತೀಶ್ ಜಾರಕಿಹೊಳಿ ಎಲ್ಲರಿಗೂ ಶುಭಾಶಯಗಳು. ಆದ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ
ಬಿಜಾಪುರ ಕಾಂಗ್ರೆಸ್ ವತಿಯಿಂದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ನಾಯಕ ಕರ್ನಾಟಕದ ಟೈಗರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರಿ ಎಲ್ಲರೂ ಇಲ್ಲಿ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಇವತ್ತಿನ ದಿವಸ ಬಹಳ ಖುಷಿಯ ಸಂಗತಿ ಆಗಿದೆ. ನಿಮ್ಮ ನೆಚ್ಚಿನ ನಾಯಕರಾದಂಥ ಕರ್ನಾಟಕ ಹುಲಿಯಾದಂಥ ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಇದೇ ತಾನೇ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಬಿಜಾಪುರ ಜಿಲ್ಲೆ ಜನತೆ ವತಿಯಿಂದ ಕಾಂಗ್ರೆಸ್ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಬಳಗ ವತಿಯಿಂದ ಮೊಟ್ಟ ಮೊದಲಿಗೆ ಅವರಿಗೆ ಶುಭಾಶಯವನ್ನು ಹಾರಿಸುತ್ತಾ, ಇವತ್ತಿನ ದಿವಸ ಗೆಳೆಯರೇ ಮತ್ತೊಂದು ವಿಷಯ ಅಂದರೆ ನಮ್ಮ ನೆಚ್ಚಿನ ನಾಯಕರಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯಜಿ ಅವರಿಗೆ ದಿಲ್ಲಿಯ CWC ವರ್ಕಿಂಗ್ ಕಮಿಟಿ ಸದಸ್ಯರಾಗಿ ನೇಮಿಸಿದ್ದಕ್ಕೆ ಖುಷಿಯನ್ನು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನೂತನ ಸಿಎಂ ಬಗ್ಗೆ ಹೇಳಬೇಕಾದ್ರೆ ಅವರು ಗೆಳೆಯರೇ ಈಗಿಂದೇನು ರಾಜಕೀಯ ಮಾಡ್ತಾ ಇಲ್ಲ. ಅವರು ಸುಮಾರು 42 ವರ್ಷದಿಂದ ಅವರು ಬಹಳ ಕಠಿಣವಾದಂಥ ರಾಜಕೀಯ ಜೀವನವನ್ನು ಸಲ್ಲಿಸಿದ್ದಾರೆ. ಹಲವಾರು ಮಿನಿಸ್ಟರ್ ಆಗಿ, ಉಪಮುಖ್ಯಮಂತ್ರಿಯಾಗಿ, ಈಗ ಮುಖ್ಯಮಂತ್ರಿಯಾಗಿ ನಿರೀಕ್ಷಣೆ ಅಂದ್ರೆ ಅವರು ಎಲ್ಲ ಜೀವನ ಕಷ್ಟ ನೋಡಿದ್ದಾರೆ. ಈಗ ಆಲ್ರೆಡಿ ನಮ್ಮ ಸರ್ಕಾರವನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜಿ ಅವರು ಈ 5 ಗ್ಯಾರಂಟಿಯನ್ನು ಕೊಡುಗೆ ನಾವು ಈ ಕರ್ನಾಟಕಗಳು ಕೊಟ್ಟಿದ್ದೀವಿ ಗೆಳೆಯರೆ. ಯಾವ ರಾಜ್ಯ ಒಳಗಿಲ್ಲ. ಅದು ಸಕ್ಸಸ್ಫುಲ್ ಆಗಿ ನಾವು ಅದು ಏನು ಅನೌನ್ಸ್ ಮಾಡಿದ್ದೀವಿ 136 137 MLAಗಳು ಗೆಲ್ಲಲಿಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಶ್ರಮವೂ ಇದೆ. ಆ ನಿಟ್ಟಿನಲ್ಲಿ ಅವರು ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ ಕಷ್ಟ ನೋವನ್ನು ಅವ್ರಿಗೆ ಗುರುತಿದೆ. ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯದ ಡೆವಲಪ್ಮೆಂಟನ್ನು ಮಾಡ್ತಾರಂತ ನಾವು ಕಾಂಗ್ರೆಸ್ದವರು ಮತ್ತು ಎಲ್ಲರೂ ತಾವು ಬಿಜಾಪುರ ಸಿಟಿದವ್ರು ನೋಡ್ತಿರ್ಬೇಕು. ಈ 10 ವರ್ಷದಿಂದ 8ರಿಂದ 10 ಏನೂ ಕೆಲಸ ಆಗಿಲ್ಲ. ರೋಡ್ಗಳು ತೆಗ್ಗೆಲ್ಲೈತಿ, ರೋಡ್ ಎಲ್ಲೈತಿ ಗೊತ್ತಾ ಇಲ್ಲ. ಸರ್ಕಾರ ನಮ್ದು ಇದ್ರೂ ಕೂಡ ಈ ಸಲ ಬಿಜಾಪುರ ನಗರದ ಶಾಸಕರು ಏನೂ ಮಾಡ್ತಾ ಇಲ್ಲ. ಅದೇ ತಾವು 10 ವರ್ಷ ಹಿಂದೆ ಹೋದಾಗ ಮನೆಗೆ ಮೂಲೆಗೆ ಓಣಿ ಒಳಗೆ ಕಾಂಕ್ರೀಟ್ ರೋಡ್ ಆಗ್ಯಾವ ನೋಡ್ಬೋದು. ಅದೇ ರೋಡನ್ನು ಇನ್ನೂ ತನಕ ನಡೆದದ್ದು. ಅದು ಮಕ್ಬೂಲ್ ಬಾಗವಂಡ್ರು ಇದ್ದಾಗ ಅವರು ಎಂ ಬಿ ಪಾಟೀಲ್ ಅವರು ಮಕ್ಬೂಲ್ ಬಾಗವಂಡ್ರು ಕೊಡುಗೆ ಇದು. ಅದು ನಾವು ಮರಿಬಾರದು ಗೆಳೆಯರೆ. ಅದರ ನಿಟ್ಟಿನಲ್ಲಿ ಮತ್ತೊಬ್ಬ ನಮ್ಮ ಬಹಳ ಉಚ್ಚನ ಮಟ್ಟದ ನಮ್ಮ ನಾಯಕರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ಮತ್ತೊಮ್ಮೆ ಮಂತ್ರಿ ಸ್ಥಾನ ಕೊಟ್ಟು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತೊಂದು ತಪ್ಪಿದೇನಾ, ನಮ್ಮ ನೆಚ್ಚಿನ ನಾಯಕರಾದಂಥ ಡೆಪ್ಯೂಟಿ CM ಆಗಿ ನಮ್ಮ ಪರಮೇಶ್ವರ್ ಅವರು ಇದೀಗ ಅಧಿಕಾರ ತಗೊಂಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಕೊಟ್ಟು, ಆಮೇಲೆ ಎಂ ಬಿ ಪಾಟೀಲ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ಬಿಜಾಪುರ ಬರಗಾಲಿತ್ತು. ಶ್ರೀ ಅವರು ಎಂ ಬಿ ಪಾಟೀಲ್ ತಮ್ಮ ಭಾಷಣ ಒಳಗೆ ಹೇಳ್ತಿದ್ರು, ಬಿಜಾಪುರ್ಗ ಸಿದ್ದೇಶ್ವರ ಸ್ವಾಮಿ ಹೇಳ್ತಿದ್ರು ಒಂದು ಬಕ್ಷಿ ನೀರು ಕೊಡಪ್ಪ ಅಂತೇಳಿ. ಆ ನಿಟ್ಟಿನಲ್ಲಿ ಆ ತಲೆಗೆ ತಗೊಂಡವರು ನೀರು ಮಾಡಿಬಿಟ್ಟು ಬಿಜಾಪುರ ಡಿಸ್ಟಿಕ್ ಎಲ್ಲ ಇಡೀ ಕರ್ನಾಟಕ. ಮತ್ತೊಂದು ನಮ್ಮ ಅಪೇಕ್ಷೆ ಏನದ, ಅವರಿಗೆ ಮತ್ತೆ ನೀರಾವರಿ ಮಂತ್ರಿ ಮಾಡಬೇಕಂತ ಎಲ್ಲ ಕಾಂಗ್ರೆಸ್ದವ್ರದಿಂದ ಎಲ್ಲ ನಮ್ಮ ಜನರ ಅಪೇಕ್ಷೆ ಅದ ಗೆಳೆಯರೇ. ನನ್ನ ಹೆಸರು IM ಇಂಡಿಕರ್, ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ, ಕಾಂಗ್ರೆಸ್ ವಕೀಲರು. ನಮ್ಮ ಕಾಂಗ್ರೆಸ್ ಪಕ್ಷದ 25ನೇ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಬಿಜಾಪುರ ನಗರ ವತಿಯಿಂದ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿ ಎಲ್ಲ ವತಿಯಿಂದ ಅವರಿಗೆ ಶುಭಾಶಯ ಕೋರ್ತಾ, ಮೊದಲನೇದಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ರಾಷ್ಟ್ರೀಯ ಸೋನಿಯಾ ಗಾಂಧೀಜಿ ಆಗಲಿ, ರಾಹುಲ್ ಗಾಂಧಿ ಅವರಿಗೆ ಹಾಗೂ ನಮ್ಮ ಅತ್ಯಮುಖ್ಯ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ
ಎಲ್ಲರಿಗೆ ಧನ್ಯವಾದಗಳು ಹೇಳುತ್ತಾ ಮತ್ತು ನಮ್ಮ ಜಿಲ್ಲೆಯ ಹೆಮ್ಮೆಯ ರಾಜಕಾರಣಿ, ನಮ್ಮ ಜಿಲ್ಲೆಯ ಅಭಿಮಾನಿ, ನಮ್ಮ ಎಲ್ಲರ ನಾಯಕರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ಅವರು ಒಂದು ಮುಖ್ಯಮಂತ್ರಿ ಸ್ಥಾನ ಕೂಡ ಅದಕ್ಕೆ ನಾವು ಗಾಂಧಿ ಚೌಕ್ನಲ್ಲಿ ಅವರಿಗೆ ಶುಭಾಶಯಗಳನ್ನು ಕೊಡುತ್ತಾ ಎಲ್ಲರಿಗೆ ಹಾಗೂ ನಮ್ಮ ಮೀಡಿಯಾದವರ ವತಿಯಿಂದ ನಮ್ಮ ಕರ್ನಾಟಕ ಜನರಿಗೆ ಶುಭಾಶಯಗಳು. ಧನ್ಯವಾದಗಳು. ನೂತನವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಇನ್ನು 14 ಸಚಿವರುಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಬಿಜಾಪುರ ನಗರದಿಂದ ಹಾಗೂ ಜಿಲ್ಲೆಯಿಂದ ಹಮೀದ್ ಮುಷರಫ್ ಪರವಾಗಿ ಇವತ್ತು ನಾವು ಅವರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಸರ್ವಧರ್ಮೀಯ ಸಮಾನ ರೀತಿಯಿಂದ ನೋಡ್ಕೊಂಡು ಹೋಗ್ತಾ ಇರುವಂತ ಮುಖ್ಯಮಂತ್ರಿ ಅವರು ಆದಂತ ಡಿ ಕೆ ಶಿವಕುಮಾರ್ ಆಗಿರಬಹುದು ಹಾಗೂ ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಶಾಸಕರಾದಂತ ಎಂ ಬಿ ಪಾಟೀಲ್ ಸಾಹೇಬ್ ಆಗಿರ್ಬೋದು, ಇವರೆಲ್ಲರೂ ಎಲ್ಲ ಧರ್ಮೀಯರ ಜೊತೆಗೆ ಒಡನಾಡನ್ನು ಒಳ್ಳೆ ತರದಿಂದ ಇಟ್ಕೊಂಡಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇಂದು ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಆಗಿದ್ದಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಹಾಗೂ ಬಿಜಾಪುರ ನಗರದ ಎಲ್ಲ ಜನತೆಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದರಂತೆ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತಿನ ದಿವಸ ಮತ್ತೊಮ್ಮೆ 4ನೇ ಬಾರಿ ಇವತ್ತಿನ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮೊದಲನೇ ಹಂತದಲ್ಲಿ ನೀರಾವರಿಯ ಒಂದು ರೂವಾರಿಯಾಗಿ ಇಡೀ ರಾಜ್ಯಕ್ಕೆ ಒಂದು ಮಹಾನ್ ಭಗೀರಥರಾಗಿ ಪರಿಗಣಿಸಿ ಬಿದ್ದರು. ಇವತ್ತು ಆನಂತರ ಗೃಹ ಮಂತ್ರಿಯಾಗಿ ಆನಂತರ ಮತ್ತೆ ಕೈಗಾರಿಕಾ ಮಂತ್ರಿಗಳಾಗಿ ಇವತ್ತಿನ ದಿವಸ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಚಾಪ್ ಮುಡಿಸಿ ಒಳ್ಳೆಯ ಒಂದು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಉನ್ನತವಾದ ಒಂದು ಹುದ್ದೆಯನ್ನು ಇವತ್ತಿನ ದಿವಸ ಖಾತೆಯನ್ನು ಅವರಿಗೆ ಕೊಟ್ಟು ಇವತ್ತಿನ ಕರ್ನಾಟಕದ ಜನತೆಗೆ ಇನ್ನೂ ಹೆಚ್ಚು ಕೆಲಸವನ್ನ ಮಾಡಲಿಕ್ಕೆ ಅವರಿಗೆ ಆದ್ಯತೆ ಕೊಡಬೇಕಂತ ಕೇಳ್ಕೊತೀನಿ. ನಾನು ವೈಜನಾಥ್ ಕರ್ಪೂರ್ಮಠ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ. ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವ ಸನ್ಮಾನ್ಯ ಶ್ರೀ ನಮ್ಮ ನೆಚ್ಚಿನ ಕಾರ್ಯಕರ್ತರ ಬಂಧು ಹಾಗೂ ಕಾರ್ಯಕರ್ತರ ಮಿಡಿನಾಟದಲ್ಲಿ ಆಗಿರುವಂತ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಾವು ಬಿಜಾಪುರ ನಗರದ ಎಲ್ಲ ಓಣಿಯಿಂದ ಕೆಲವೊಬ್ಬರು ಬಂದು ಈ ವಿಜೃಂಭಣೆಯನ್ನು ಸಿಹಿ ಮೂಲಕವಾಗಿ ನಮ್ಮ ಹಮೀದ್ ಮುಷರಫ್ ಸಾಹೇಬ್ರೆ ಬ್ರದರು, ಅವರು ಜಾಯ್ ಸಾಹೇಬರು ಹಾಗೂ ಎಂ ಬಿ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಪದಾಧಿಕಾರಿಗಳು, ಕಾರ್ಯಕರ್ತರು, ಎಲ್ಲ ಸಣ್ಣ ವರ್ಗದ ಪ್ರಮಾಣ ಎಲ್ಲರೂ ಬಂದು ಈ ವಿಜೃಂಭಣೆಯನ್ನು ಹಂಚಿಕೊಳ್ತಾರೆ. बहुत खुशी का दिन है कि आज जो है 25वां जो है मुख्यमंत्री बन के डॉक्टर हमारे डी के शिव कुमार साहब जो है शपथ लिए हैं. तो हम यहाँ पे देख सकते हैं आप तमाम जो जमे हैं डॉक्टर मकबूल बागवान साहब के नेतृत्व में जो है पूरा अमला आया हुआ है ये सेलिब्रेशन के लिए. डी के शिव कुमार साहब को जो है चीफ मिनिस्टर बनाया गया है. बहुत मेहनतों के बाद जो है ये वक्त आया हुआ है. तो हमसे बड़ी उम्मीद रखते हैं. जैसे सिद्धरामैया साहब ने जो है बहुत अच्छे काम किए हैं, तो 5 गारंटी दिए थे और एक 6ठी गारंटी भी दी है रेवेन्यू डिपार्टमेंट के लिए. तो बहुत खुशी की बात है. हम लोग ये उम्मीद भी करते हैं कि आइंदा जो है 2 साल का टर्म है हमारे कांग्रेस पार्टी का, इससे बेहतर जो है डेवलपमेंट करे ताकि 2028 में हमारी सरकार फिर से दोबारा पक्की बनकर आए. और हम डॉक्टर एम बी पाटिल साहब का भी जो है बहुत बहुत शुक्रिया अदा करते हैं कि आपको भी जो है एक जो है मिनिस्ट्री पोस्ट दिया जा रहा है. और हम जो है ये उम्मीद करते हैं सरकार से कि हम जो है डॉक्टर एम बी पाटिल साहब को जो है डिप्टी चीफ मिनिस्टर का जो है पोस्ट दिया जाए. ये हमारी ऐसी आग्रह है. इसलिए आप तमाम मीडिया वालों को मैं धन्यवाद करता हूँ कि आपने अपना कीमती वक्त लेकर यहाँ पे पहुंचे हैं. और ये पूरा अमला जो है डॉक्टर मकबूल बागवान साहब की निगरानी में आया हुआ है सेलिब्रेशन के लिए. और जो है यहाँ पे हम लोग जो है सेलिब्रेशन कर रहे हैं. थैंक यू वेरी मच. इस कैबिनेट में जमीर अहमद खान का इस कैबिनेट में जो है माइनॉरिटी से जो है यूटी खादर साहब को जो है अभी फिलहाल फर्स्ट पैनल के अंदर जो है वो जो है स्टेट और हाई कमांड का निर्णय है. आप भी देखेंगे वो सच है झूठ है वो इंक्वायरी होती, उन्होंने डिसीजन लेते हैं. इसके बारे में हमें यूटी का है. और आने सेकंड इसमें जो है 2-3 मिनिस्टर आने के इम्कान है. ऐसी अपील है हमारी सरकार. और 2-3 मुस्लिम जो हमारे टोटली कर्नाटक का जो खुशी का जो दिन है आज जो हमारे डी के शिव कुमार जो चीफ मिनिस्टर बन गए, तमाम कर्नाटक खुशी मना रहा है. और उनके जो गारंटी जो योजना जो है वो तमाम लोगों के दिमाग में है. इसलिए क्या है आगे चल के और भी इससे अच्छा काम करते हैं. आप हाल ही में 2 इलेक्शन देखे हैं आप, दावणगिरी और बागलकोट का.
तो ज्यादा कुछ मेहनत नहीं करते हुए भी सीट चूट के आए हैं, तो कांग्रेस का भविष्य भी आगे अच्छा है। तो इसलिए इतना ही बात कहता हूँ मैं। बहुत मुझे और बोल के डिस्ट्रिक्ट जनरल सेक्रेटरी 5 ವರ್ಷದ ಸಂಭ್ರಮ ಹೆಂಗಿತ್ತು ಅಂತಂದ್ರೆ ನಮ್ಮ ಸಿದ್ದರಾಮಯ್ಯನವರಿಗೆ ಬಲವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇಬ್ರು ಅಣ್ಣ ತಮ್ಮನ ಹಾಗೆ ಬಂದ್ರು. ಒಂದು ಅಧಿಕಾರ ನಡೆಸಬೇಕಂದ್ರೆ ಬಹಳ ಕಷ್ಟ, ಒಂದು ಮನೆ ನಡೆಸೋದು ಬಹಳ ಕಷ್ಟ ಆದ ಜೀವನದಲ್ಲಿ. ಇಷ್ಟೆಲ್ಲ ಒಂದು ಇಡೀ ಒಂದು ನಾಡಿನ ಜಿಲ್ಲೆಯ ನಾಡಿನ ಜನತೆಗೆ ಸಂಭಾಳಿಸಿದಂತ 3 ವರ್ಷ ಕಾಲ ಸಿದ್ದರಾಮಯ್ಯನವರು ನಮ್ಮ ಗ್ಯಾರಂಟಿಗಳು ಹೆಣ್ಮಕ್ಳು ಬಸ್ನಲ್ಲಿ ನಮ್ಮ ಸಿದ್ದರಾಮಯ್ಯರು ಇವಾಗ ಬಸ್ನಾಗ ಬರುವಾಗ ಜಗಳ ಮಾಡ್ತಿದ್ರು. ಸಿದ್ದರಾಮಯ್ಯರು ನಮ್ಗೆ ಗ್ಯಾರಂಟಿ ಕೊಟ್ಟರು. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ನಮಗೆ ಒಳ್ಳೆ ಒಂದು ನಾಡಿನ ಜನತೆಗೆ ಪ್ರತಿ ಮನೆಗೆ ಇವತ್ತು ತಲುಪ್ಯದ. ನಮ್ಮ ಸರ್ಕಾರ ಅಂತಂದ್ರೆ ಯಾವುದಕ್ಕೂ ತಲೆ ಬಾಗಲ್ಲ, ಯಾರ್ದು ಮಾತು ಕೇಳಲ್ಲ. ಅವ್ರು ಬಿಜೆಪಿ ಅವರು ಸಟ್ ಹೊಡೆದ್ರು ಕೂಡ ನಾವು ಮಾಡಿ ನುಡಿದಂತ ನಮ್ಮ ಸರ್ಕಾರ ಇವತ್ತು ಗದ್ದಿಗೆಗೆ ಇವತ್ತು ಸಿದ್ದರಾಮಯ್ಯನವರು ಅನ್ನ ಭಾಗ್ಯ ಕೊಟ್ಟರು. ಅನ್ನ ಭಾಗ್ಯ ಎಲ್ಲ ಶಾದಿ ಭಾಗ್ಯ ಕೆಲವೊಂದಷ್ಟು ಸಮಾಜಕ್ಕೆ ಹಂಚಿ ಹರಿದಂತ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಅವರ ಮಾತಿಗೆ ಮಣಿದು ಮಾತಿಗೆ ಅವರು ಜಯಕಾರ ಹಾಕಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ತನ್ನ ಗದ್ದಿಗೆಯನ್ನು ಇವತ್ತು ಮುಖ್ಯಮಂತ್ರಿ ಗದ್ದಿಗೆಯನ್ನು ಹಿಡಿತಾ ಇದ್ದಾರೆ. ಅದಕ್ಕಿಂತ ಖುಷಿ ನಮ್ಮ ನಾಡಿನ ಅತಿರಥ ಮಹಾರಥ ಭಗೀರಥ ಅನಿಸಿಕೊಂಡಂತ ನೀರಾವರಿ ಮಂತ್ರಿ ಮತ್ತೆ ನಮ್ಮ ನಾಡಿಗೆ ನೀರಿನ ಹೊಳೆಯನ್ನು ಹರಿಸ್ತಾ ಇದ್ದಾರೆ. ಮತ್ತೆ ಎಲ್ಲೆಲ್ಲಿ ನೀರನ್ನು ಮತ್ತು ರೈತರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅವರು ಒಳ್ಳೆ ರೀತಿಯಿಂದ ಇವತ್ತು ನಮ್ಮ ನಾಡಿಗೆ ಒಳ್ಳೆ ಒಂದು ನೀರಾವರಿ ಮಂತ್ರಿ ಕೊಟ್ಟಿದ್ದಕ್ಕೆ ನಮ್ಮ जनता मत खबरों में अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए टीवी 22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।